ಚುನಾವಣಾ ಪೂರ್ವ ಮತಗಟ್ಟೆ ಡಿಸಿ ಪರಿವೀಕ್ಷಣೆ. ಚಿಂತಾಮಣಿ ನಗರ ಹಾಗೂ ತಾಲೂಕಿನ ಹಲವು ಮತಗಟ್ಟೆಗಳಿಗೆ ಜಿಲ್ಲಾಧಿಕಾರಿ ನಾಗರಾಜ್ ಎನ್.ಎಂ ರವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಅಧಿಕಾರಿಗಳ ಜೊತೆ ವಿಚಾರ ವಿನಿಮಯ ಮಾಡಿಕೊಂಡರು. ಮತಗಟ್ಟೆಗಳ ಭೌತಿಕ ಪರಿಶೀಲನೆ, ಮತಗಟ್ಟೆ ವ್ಯಾಪ್ತಿಯ ಮತದಾರರ ಪಟ್ಟಿ, ಸುತ್ತಮುತ್ತ ಪ್ರದೇಶ ಪರಿಶೀಲಿಸಿ ಮೂಲಸೌಕರ್ಯಗಳ ಕುರಿತು ಮಾಹಿತಿ ಪಡೆದರು. ಇದೇ ವೇಳೆ ಅಧಿಕಾರಿಗಳಿಗೆ ಸೂಚನೆ ನೀಡಿ ಮತಗಟ್ಟೆ ತೆರೆಯುವ ವ್ಯವಸ್ಥೆ ಸಂಬಂಧ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಸೂಚಿಸಿದರು. ನಂತರ ಮಾತನಾಡಿದ ಅವರು, ತಾಲೂಕಿನಾದ್ಯಂತ ವಿವಿಧ ಭಾಗಗಳಲ್ಲಿ ಇಂದು ಮತಗಟ್ಟೆ ಕೇಂದ್ರಗಳಿಗೆ ಭೇಟಿ ನೀಡಿ ವೀಕ್ಷಣೆ ಮಾಡಿದ್ದೇನೆ. ಮತಗಟ್ಟೆ ಕೇಂದ್ರಗಳಲ್ಲಿ ಮೂಲಭೂತ ಸೌಕರ್ಯಗಳು ಕಲ್ಪಿಸಲಾಗಿದೆ ಎಂದು ಹೇಳಿದರು. ಈ ವೇಳೆ ತಾಲೂಕು ದಂಡಾಧಿಕಾರಿಗಳಾದ ಮುನಿಸ್ವಾಮಿರೆಡ್ಡಿ, ಪೌರಾಯುಕ್ತರಾದ ರಾಘವೇಂದ್ರ ಗುರು ಸೇರಿದಂತೆ ನಗರಸಭಾ ಸಿಬ್ಬಂದಿ, ಕಂದಾಯ ಇಲಾಖೆ ಅಧಿಕಾರಿಗಳು, ಚುನಾವಣಾಧಿಕಾರಿಗಳಿದ್ದರು. ವಿಶೇಷವಾಗಿ ಮತಗಟ್ಟೆಯಲ್ಲಿ ಕುಡಿಯುವ ನೀರಿನ ಸೌಕರ್ಯ ಇರಬೇಕು, ಶೌಚಾಲಯದ ಸೌಕರ್ಯ ಇರಬೇಕು, ವಿದ್ಯುತ್ ಮತ್ತು ವಿಶೇಷ ಚೇತನರು ಏನು ಅವರಿಗೆ ಅಗತ್ಯ ಸೌಲಭ್ಯ ಇರುತ್ತೆ, ಆ ರ್ಯಾಂಪ್ನಂಥ ಒಂದು ಸೌಲಭ್ಯ ಇರಬೇಕು. ಎಲ್ಲಿ ಎತ್ತರದ ಒಂದು ಸ್ಥಳದಲ್ಲಿರುತ್ತೆ ಅಲ್ಲಿ. ಸೊ ಇದು ಇದೆಯೋ ಇಲ್ವೋ ಪರಿಶೀಲನೆ ಮಾಡ್ತಾ ಇದ್ದೀವಿ. ಇಲ್ಲದೇ ಇರೋದನ್ನು ಗುರುತಿಸಿದ್ರೆ ನಿಮ್ಮ ಚುನಾವಣೆ ಬರೋ ಅಷ್ಟೊತ್ತಿಗೆ ಅದನ್ನು ಒಂದು ವ್ಯವಸ್ಥೆ ಮಾಡ್ಕೋಬೇಕು ಅನ್ನೋದು ಇದು ಒಂದು ಉದ್ದೇಶ. 100% ಪರಿಶೀಲನೆ ಆಗೋದ್ರಿಂದ ಎಲ್ಲಿ ಕೊರತೆಗಳಿದೆ ಅದನ್ನು ತುಂಬಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ವಿಧಾನಸಭಾ ಕ್ಷೇತ್ರ ಅಂತಲೇ ನಾವು ಪರಿಗಣನೆ ಮಾಡಬೇಕು ಅಂತ ಚುನಾವಣಾ ಆಯೋಗಕ್ಕೆ ಶಿಫಾರಸನ್ನು ಮಾಡಿದ್ವಿ. ಪ್ರತಿಯೊಂದು ಕ್ಷೇತ್ರದಲ್ಲೂ ಸೂಕ್ಷ್ಮತೆ ಇದ್ದೇ ಇರುತ್ತೆ. ಆ ಸಂದರ್ಭದಲ್ಲಿ ಅಭ್ಯರ್ಥಿಗಳು ಯಾರಾಗ್ತಾರೆ, ಅಲ್ಲಿನ ಪರಿಸ್ಥಿತಿ ಏನಿರುತ್ತೆ ನೋಡಿ ಮುಂದಿನ ತೀರ್ಮಾನ ತಗೊಳ್ಳೋದಕ್ಕೂ ಅವಕಾಶ ಇರ್ತೈತೆ. ಸೊ ಹಾಗಾಗಿ ಈಗಲೇ ಅದ್ರ ಬಗ್ಗೆ ಏನು ಮಾತಾಡೋಕ್ಕಾಗೋದಿಲ್ಲ. ಎಲ್ಲ ಕ್ಷೇತ್ರನೂ ಸಮಾನವಾಗಿ ನಾವು ತಯಾರಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಎಷ್ಟು ಮನೆ ಸಮೀಕ್ಷೆ ಮಾಡಿದ್ವಿ. ಪ್ರತಿ ಮನೆಗೂ ಭೇಟಿ ಕೊಟ್ಟು BLO ಬೂತ್ ಲೆವೆಲ್ ಅಧಿಕಾರಿ ಏನಿರ್ತಾರೆ ಅವರು ಅರ್ಹ ಮತದಾರರನ್ನು ಪಟ್ಟಿಗೆ ಸೇರಿಸಬೇಕು ಅಂತ ಹೇಳಿದ್ವಿ. ಈಗಲೂ ಅವಕಾಶ ಇದೆ. ನಿರಂತರವಾಗಿ ಪರಿಷ್ಕರಣೆ ಆಗ್ತಾ ಇರ್ತೈತೆ. ಈಗಲೂ ಅರ್ಹರಿದ್ದರೆ ಯಾರಾದರೂ ನಮೂನೆ 6 ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರ್ತೈತೆ. ನಾವು ಮತ್ತು BLOಗಳಿಗೆ ಮತ್ತು ತಹಶೀಲ್ದಾರ್ಗಳಿಗೆ ಸೂಚನೆಯನ್ನು ಕೊಡ್ತಾ ಇದ್ದೀವಿ. ಯಾರಾದರೂ ಬಿಟ್ಟೋಗಿದ್ರೆ ಅರ್ಹರು 18 ವರ್ಷ ತುಂಬಿರುವಂಥವರು ಅವ್ರಿಗೆ ಅವಕಾಶ ಕೊಡಿ ಅಂತ ನೀವು ಪರ್ಟಿಕ್ಯುಲರಾಗಿ ಯಾವುದಾದ್ರೂ ಸ್ಥಳ ಹೇಳಿದ್ರೆ ಆ ಸ್ಥಳದಲ್ಲಿ ಮತ್ತೊಮ್ಮೆ ವಿಶೇಷವಾಗಿ ಗಮನಿಸೋದಕ್ಕೆ ನಾನು ಹೇಳ್ತಿರ್ಬೇಕು.